ರಾಜ್ಯದ ಎರಡನೇ ಅತಿ ದೊಡ್ಡ ಜಿಲ್ಲಾ ಕೇಂದ್ರ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನಕ್ಕೆ ಬೆಳಗಾವಿ ಸಜ್ಜಾಗಿದೆ. 13ನೇ ಚಳಿಗಾಲದ ಅಧಿವೇಶನ ಇದು. 13ನೇ ಅಧಿವೇಶನಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಕೊನೆ ಹಂತದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ 10 ದಿನಗಳ ಕಾಲ ನಾಳೆಯಿಂದ ಆರಂಭ ಆಗುತ್ತೆ ಚಳಿಗಾಲದ ಅಧಿವೇಶನ. ವಾಡಿಕೆಯಂತೆ ಪ್ರತಿ ವರ್ಷಾಂತ್ಯದಲ್ಲಿ ಡಿಸೆಂಬರ್ನಲ್ಲಿ ಕಳೆದ 12 ವರ್ಷಗಳಿಂದ ನಡ್ಕೊಂಡು ಬಂದಿರುವಂತಹ ರೀತಿಯಲ್ಲಿ ಅಂದರೆ ಸುವರ್ಣಸೌಧದ ಸ್ಥಾಪನೆ ಆದಾಗಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನು ನಡೆಸಲಾಗ್ತಾ ಇದೆ. ಈ ಬಾರಿ 13ನೇ ಬಾರಿಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಸಿದ್ಧತೆಗಳು, ಸಕಲ ಸಿದ್ಧತೆಗಳು, ಬೇರೆ ಬೇರೆ ರೀತಿಯ ಸಿದ್ಧತೆಗಳು. ಯಾಕಂದರೆ ಇಡೀ ಸರ್ಕಾರ, ವಿಪಕ್ಷ ಎಲ್ಲರೂ ಕೂಡ ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಸಂಪೂರ್ಣವಾಗಿ ಎಲ್ಲರೂ ಆ ಕಡೆ ಹೋಗೋದ್ರಿಂದ ಅಲ್ಲಿ ಬೇಕಾದಂಥ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ದೋಸ್ತಿ ನಾಯಕರಿಗೆ ಕಾಂಗ್ರೆಸ್ನ ಹಗರಣಗಳೇ ಸದ್ಯಕ್ಕೆ ಬ್ರಹ್ಮಾಸ್ತ್ರ. ವಿಪಕ್ಷಗಳಿಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ತನಿಖಾಸ್ತ್ರಗಳನ್ನು ಸಿದ್ಧ ಮಾಡಿಕೊಂಡಿದೆ. ಒಟ್ಟಾರೆ ಈ ಆರೋಪ ಪ್ರತ್ಯಾರೋಪಕ್ಕೆ ನಾಯಕರುಗಳು ಸಜ್ಜಾಗಿದ್ದಾರೆ. ಅರ್ಥಪೂರ್ಣ ಚರ್ಚೆಗೆ ವೇದಿಕೆ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಆಶಯ. ಆದರೆ ಅರ್ಥಪೂರ್ಣ ಚರ್ಚೆಗೆ ಅಧಿವೇಶನ ವೇದಿಕೆ ಆಗುತ್ತಾ? ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಅಂತ ಹೇಳಿ ಉತ್ತರ ಕರ್ನಾಟಕದಲ್ಲಿ ಈ ಅಧಿವೇಶನ ಮಾಡೋದು. ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ ತಕ್ಷಣ ಬೆಳಗಾವಿಯಲ್ಲಿ ಅಧಿವೇಶನ ಆಗ್ತಾ ಇದೆ ಅಂದಿದ ತಕ್ಷಣ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬಿಡುತ್ತಾ? ಅಥವಾ ಇದು ಕೇವಲ ಸ್ವಪ್ರತಿಷ್ಠೆಯ ಕದನಕ್ಕೆ ಮಾತ್ರ ವೇದಿಕೆನ? ಸಾಮಾನ್ಯವಾಗಿ ಅಧಿವೇಶನ ಅಂತಂದರೆ ಜನರ ಕುಂದುಕೊರತೆಗಳು, ಜನರ ನೋವುಗಳು, ಜನರಿಗಾಗಬೇಕಾಗಿರುವ ಅಥವಾ ರಾಜ್ಯಕ್ಕಾಗಬೇಕಾಗಿರುವ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಬೇಕು. ಸರ್ಕಾರ ಏನಾದರೂ ದಾರಿ ತಪ್ತಾ ಇದ್ರೆ ವಿಪಕ್ಷಗಳ ಕಿವಿ ಹಿಂಡಬೇಕು. ವಿಪಕ್ಷಗಳು ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ರೆ ಸರ್ಕಾರ ತಿಳಿ ಹೇಳಬೇಕು. ಇದಕ್ಕೆ ಅಧಿವೇಶನ ಬಳಕೆ ಆಗಬೇಕು. ಇನ್ನು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಮಾಡುವ ಕಾರಣ ಏನು? ಬೆಳಗಾವಿಯಲ್ಲೇ ಅಧಿವೇಶನ ಮಾಡ್ತಾ ಇರೋ ಕಾರಣ ಏನು? ಉತ್ತರ ಕರ್ನಾಟಕಕ್ಕೂ ಕೂಡ ಸರಿಯಾದಂಥ ಪ್ರಾಧಾನ್ಯತೆ. ಯಾಕಂದರೆ ಉತ್ತರ ಕರ್ನಾಟಕದಿಂದ ಪ್ರತಿ ವರ್ಷ ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಲ್ಲಿ ಓದೋದಕ್ಕೆ ಕಾಲೇಜ್ ಇಲ್ಲ ಅಂತ ಬೆಂಗಳೂರಿಗೆ ಬರ್ತಾರೆ. ಅಲ್ಲಿ ಕೆಲಸ ಮಾಡೋದಕ್ಕೆ ಜಾಗಗಳಿಲ್ಲ ಅಥವಾ IT ಕಂಪನಿಗಳಿಲ್ಲ ಅಂತ ಬೆಂಗಳೂರು, ಮೈಸೂರು ಸೇರಿ ಬೇರೆ ಬೇರೆ ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಬರ್ತಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ಆಗೋದ್ರ ಮೂಲ ಕಾರಣ ಅಥವಾ ಮೂಲ ಉದ್ದೇಶ. ಅಧಿವೇಶನವನ್ನು ಮಾಡಿಬಿಟ್ರೆ ಸುವರ್ಣಸೌಧವನ್ನು ಬಣ್ಣ ಬಣ್ಣದ ಲೈಟ್ಗಳಲ್ಲಿ ಅಲಂಕಾರ ಮಾಡಿಬಿಟ್ಟು ಒಂದು 10 ದಿನ ಬೆಳಗಾವಿಯ ತುಂಬ ಕೆಂಪು ಗೂಟದ ಕಾರುಗಳು ಓಡಾಡಿದ ತಕ್ಷಣ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಇದೆ. ಈ ಬಾರಿ ಆದರೂ ದೇಶಕ್ಕೆ, ರಾಜ್ಯಕ್ಕೆ ಬೇಕಾಗಿರುವಂಥ ಅಭಿವೃದ್ಧಿ ವಿಚಾರಗಳ ಬಗ್ಗೆ, ಜನರ ಬಗ್ಗೆ ಅಧಿವೇಶನದಲ್ಲಿ ಜನ ಮಾತಾಡೋ ಹಾಗಾಗಲಿ, ಜನಪ್ರತಿನಿಧಿಗಳು ಮಾತಾಡೋ ಹಾಗಾಗಲಿ, ಜನರಿಂದ ಆಯ್ಕೆಯಾಗಿರುವಂಥ ಜನರ ಸಮಸ್ಯೆಗಳನ್ನು ಅಲ್ಲಿ ಉಲ್ಲೇಖ ಮಾಡಿ ಅವರಿಗೆ ಆ ಸಮಸ್ಯೆಗಳಿಗೆ ಮುಕ್ತಿ ಕೊಡುವಂಥ ಆಗಲಿ ಅನ್ನೋದು ಆಶಯ. ಆದರೆ ಈ ಬಾರಿ ಆ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಒಂದು ಕಡೆ ಹಗರಣ, ಇನ್ನೊಂದು ಕಡೆ ಇವ್ರದ್ದು ತನಿಖಾಸ್ತ್ರ, ಒಟ್ಟು ಆರೋಪ ಪ್ರತ್ಯಾರೋಪ, ಇವ್ರದ್ದು ಹಿತಾಸಕ್ತಿ, ಸ್ವಪ್ರತಿಷ್ಠೆಗೆ ಈ ಬಾರಿ ಅಧಿವೇಶನ ಕಾರಣ ಆಗುವ ಎಲ್ಲ ಲಕ್ಷಣಗಳಂತೂ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ. ರೂಪೇಶ್, ನಾನು ಆಗಲೇ ಹೇಳ್ತಾ ಇದ್ದಂಗೆ ಬೆಳಗಾವಿಯ ಅಧಿವೇಶನ ಬೆಳಗಾವಿಯಲ್ಲಿ ಆಗೋದಕ್ಕೆ ಕಾರಣ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಂತ ಮತ್ತು ಜನರ ಸಮಸ್ಯೆಗಳ ಬಗ್ಗೆ. ಈ ಬಾರಿ ಜನರ ಸಮಸ್ಯೆಗೆ ಆದ್ಯತೆ ಸಿಗುತ್ತಾ ಅಥವಾ ರಾಜಕೀಯ ಸಂಘರ್ಷದಲ್ಲೇ 10 ದಿನ ಮುಳುಗೋಗುತ್ತಾ? ಮತ್ತು ಕೊನೆ ಹಂತದ ಸಿದ್ಧತೆಗಳೇನೇನು ಆಗ್ತಾ ಇದೆ ಅಧಿವೇಶನಕ್ಕೆ ರೂಪೇಶ್? ಪ್ರಣೋತ್, ಇಲ್ಲಿ ಯಾಕಂತ ಹೇಳಿದ್ರೆ ಈ ಬಾರಿ ಸದನ ದೊಡ್ಡ ಮಟ್ಟಕ್ಕೆ ಒಂದು ಇಂಪ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಭಾವಿಸ್ಕೊಂಡಿದ್ದಾರೆ. ಆದ್ರೆ ಅದಾಗತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಪ್ರತಿಪಕ್ಷಗಳು ಒಂದಿಷ್ಟು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳಿ ಒಂದಿಷ್ಟು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಉತ್ತರ ಕನ್ನಡ ಭಾಗದ, ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಸದನ ಆಗೋದ್ರಿಂದ ಇಲ್ಲಿ ಬಹುಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಡ್ಲೇಬೇಕು ಅಂತ ಹೇಳಿ ಇಲ್ಲಿ ಪ್ರಯತ್ನಗಳನ್ನು ಪಡಲಾಗ್ತಾ ಇದೆ. ಆದ್ರೀಗ ಪ್ರಮುಖವಾಗಿ ಶಾಸಕರೆಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ಷೇತ್ರದ ಈಗ ಹಗರಣಗಳನ್ನ ತನಿಖೆಯನ್ನ ಮಾಡೋಕ್ಕಿಂತ ಮೊದಲು ಈ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಮೊದಲು ನಾವು ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಈಗ ಎಲ್ಲಾ ಭಾಗದ ಶಾಸಕರು, ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೆ ಪ್ರಮುಖವಾದ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳಿ ಚರ್ಚೆಗಳನ್ನ ಮಾಡ್ಲಾಗ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ ಕೂಡ ಹಗರಣಗಳ ಬಗ್ಗೆ ಸತ್ತು ಮಾಡಿತ್ತು. ಹಗರಣಗಳನ್ನ ಪ್ರತಿಬಂಧಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ ಎಲ್ಲಕ್ಕಿಂತಲೂ ಕೂಡ ಉತ್ತರ ಕನ್ನಡ ಭಾಗದ ಸಮಸ್ಯೆಗಳು ಚರ್ಚೆ ಆಗಬೇಕು ಅಂತ ಹೇಳಿ ಒಂದಿಷ್ಟು ಶಾಸಕರು ಮನವಿ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಬಾರಿ ಯಾಕಂತ ಹೇಳಿದ್ರೆ ಕಳೆದ ಬಾರಿ ಒಂದು ದಿನಕ್ಕೆ 18 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಒಂದು ದಿನದ ಸದನ ನಡೀಲಿಕ್ಕೆ ಅಷ್ಟು ಕೋಟಿ ಲಕ್ಷ ಖರ್ಚು ಮಾಡ್ಬೇಕಾದ್ರೆ ಈ ರೀತಿಯಾಗಿ ಒಂದು ವ್ಯಾಲ್ಯೂ ಆಗಿರ್ತಕ್ಕಂಥ ಒಂದು ವಿಚಾರಕ್ಕೆ ಬಿಡದಂತ ಚರ್ಚೆಗಳಾಗಬೇಕು. ಸುಮ್ಮನೆ ಪ್ರೊಟೆಸ್ಟ್ ಅಂತ ಹೇಳಿ, ಪ್ರತಿಭಟನೆ ಅಂತ ಹೇಳಿ, ಮುತ್ತಿಗೆ ಅಂತ ಹೇಳಿ ಒಂದಿಷ್ಟು ಹೋರಾಟ ಮಾಡೋದು ಸಾಕಾಗೋದಿಲ್ಲ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಜನರು ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿಗ ಬಿಜೆಪಿ, JDS ಏನ್ ಮಾಡುತ್ತೆ ಅಥವಾ ಸರ್ಕಾರ ಏನ್ ಮಾಡುತ್ತೆ? ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟಿಗೆ ಪ್ರಯತ್ನವನ್ನು ಪಡುತ್ತಾ ಅಥವಾ ಅದೇ ರೀತಿಯಾಗಿ ಕಾಲಹರಣ ಮಾಡುತ್ತಾ ಅನ್ನುವಂಥದ್ದನ್ನ
ನೋಡ್ಬೇಕಾಗುತ್ತೆ. ಈ ಬಾರಿ ಅಂತೂ ವಾಲ್ಮೀಕಿ ಇರ್ಬೋದು, ಮೂಡ ಇರ್ಬೋದು, ಅಂತಹ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಿಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ವಕ್ಫು ವಿಚಾರ ಕೂಡ ತೆಗಿಬೇಕು ಅಂತೇಳಿ ಪ್ರಯತ್ನವನ್ನ ಪಡ್ತಾ ಇದೆ. ಹೀಗಾಗಿ ಎಲ್ಲಾ ವಿಚಾರವನ್ನ ತರಾಟೆ ತೆಗೆದುಕೊಳ್ಳಿ, ಆದ್ರೆ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನ ಕಂಡುಕೊಳ್ಳಿ ಅಂತೇಳಿ ಜನ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಈಗ ಜನಪ್ರತಿನಿಧಿಗಳ ಮನಸ್ಸಿನಲ್ಲಿ ಏನಿದೆ ಅಥವಾ ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತೇಳಿ ಸದನ ಒಳಗಡೆ ನೋಡ್ಬೇಕು. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.